ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು 2025ರ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೆ. ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಒಂದು ವಿಷಯ ಹೇಳಬೇಕಂತ ಹೇಳಿದ್ರೆ, ನಾವು ಎಲ್ಲ ಲೆಕ್ಕಗಳನ್ನು ಕಲಿಯೋಕ್ಕಾಗಿಲ್ಲ ಅಂತಂದ್ರೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ರೇ ಸಾಕು, ಬೇಕಾದಷ್ಟು ಐಡಿಯಾಸ್ ಬಂದ್ಬಿಡುತ್ತೆ. ಅದರಲ್ಲಿ ಅದರಲ್ಲಿರೋ ನಂಬರ್ಸ್ ಚೇಂಜ್ ಆಗ್ಬೋದು, ಕೆಲವೊಂದು ಸಲ ಅದೇ ಪ್ರಶ್ನೆಗಳು ಬರ್ಬೋದು, ಆದರೆ ಮೆಥಡ್ ಅಂತೂ ಅದೇ ಇರುತ್ತೆ. ಅದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ನಾವು ಆನ್ಸರ್ಸ್ನ ತುಂಬ ಚೆನ್ನಾಗಿ ಬರಿಬೋದು ಅಂತ ಹೇಳ್ಬೋದು. ಓಕೆ, 2025 ಪ್ರಶ್ನೆ ಪತ್ರಿಕೆಯಲ್ಲಿ 20ನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, x² + 8x + 12 = 0 ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಥವಾ x² + 4x + 5 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಬ್ಸರ್ವ್ ಮಾಡೋದಾದರೆ, ಇಲ್ಲಿ ವರ್ಗ ಸಮೀಕರಣ ಪಾಠದಲ್ಲಿ ಈ ಎರಡೂ ಲೆಕ್ಕಗಳು ಬಂದಿದೆ. ಇದರಲ್ಲಿ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಶೋಧಕವನ್ನು ಕಂಡುಹಿಡಿಬೇಕಾಗಿದೆ. ಅಂದರೆ ಈ ಶೋಧಕವನ್ನು ಕಂಡುಹಿಡಿಬೇಕು ಮತ್ತು ಅದರ ಮೂಲಗಳ ಸ್ವಭಾವನ ಬರೀಬೇಕು. ಮೂಲಗಳ ಸ್ವಭಾವ ಅಂದರೆ ಜಸ್ಟ್ ಒಂದು ಲೈನ್ ಇರುತ್ತೆ ಅಷ್ಟೇ. ನಾವು ಲೆಕ್ಕವನ್ನು ಕರೆಕ್ಟಾಗಿ ಮಾಡಿದ್ರೆ ಇದು ಮೂಲದ ಸ್ವಭಾವವನ್ನು ಈಸಿಯಾಗಿ ಬರಿಬೋದು. ಇಲ್ಲಿ ವರ್ಗ ಸಮೀಕರಣ ಅಂತ ಬಂದ ತಕ್ಷಣ, ವರ್ಗ ಅಂದ ತಕ್ಷಣ ನಾವು ಫಸ್ಟು ಅವ್ರೇನು ಕ್ವೆಶನ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು. ವರ್ಗ ಅಂದ ತಕ್ಷಣ ಅಲ್ಲಿ 2 ಅಂತ ಬಂದಿದೆ ಅಂತ ಅರ್ಥ. ಅಂದರೆ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ನಾವು ಎರಡು ಎಕ್ಸ್ ಬೆಲೆಗಳನ್ನ ಕಂಡುಹಿಡಿಬೇಕಾಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ನೋಡೋದಾದರೆ, ಫಸ್ಟು ಈ ಲೆಕ್ಕವನ್ನು ಬಿಡಿಸೋಣ. x² + 8x + 12 = 0 ಅಂತ ಇದೆ. ಇಲ್ಲಿ ಲೆಕ್ಕವನ್ನು ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ಈ ಕೊನೆಯ ಸಂಖ್ಯೆ ಮತ್ತು ಇಲ್ಲಿ ಏನು ಸಂಖ್ಯೆ ಇಲ್ಲ ಅಂತ ಹೇಳಿದ್ರೆ ಒಂದಿದೆ ಅಂತ ಅರ್ಥ. ಈ ಕೊನೆಯ ಸಂಖ್ಯೆ ಈ ಮೊದಲ ಸಂಖ್ಯೆಯನ್ನು ಗುಣಿಸಿದ್ರೆ ನಮಗೆ 12ನೇ ಬರುತ್ತೆ. ಈ 12ಕ್ಕೆ ನಾವು ಲಾಸಹ ಕಂಡಿಡ್ಕೊಂಡ್ರೆ 2 × 12 ಆಗುತ್ತೆ. 2 × 12 ಅಂತ ಬಂದರೆ ನಾವು ಈ ಸಂಖ್ಯೆ ಏನಿದೆ ಈ ಸಂಖ್ಯೆನ ಗುಣಿಸಿದ್ರೆ ನಮಗೆ ಇಲ್ಲಿ ನಾವು ಲಾಸಹ ಕಂಡಿಡ್ಕೊಂಡಾಗ ಈಸಿಯಾಗಿ ಸಿಗುತ್ತೆ. ಈ ಎರಡು ಸಂಖ್ಯೆಯನ್ನು ಗುಣಿಸಿದ್ರೆ ಈ ಸಂಖ್ಯೆ ಬರಬೇಕು. ಮತ್ತು ಈ ಎರಡು ಸಂಖ್ಯೆಗಳನ್ನ ಕೂಡೋದು, ತಪ್ಪೋದು, ಕಳೆಯೋದು ಮಾಡಿದ್ರೆ ಇಲ್ಲಿ ಮಧ್ಯೆ ಇರೋವಂಥ ಸಂಖ್ಯೆ ಬರಬೇಕಾಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 6 2 12 ಅಂತ ಆಗುತ್ತೆ. ಮತ್ತು ಈ ಎರಡೂ ಸಂಖ್ಯೆಗಳನ್ನು ಕೂಡಿದ್ರೆ ನಮಗೆ 8 ಬರುತ್ತೆ. ಇಲ್ಲಿ ಎರಡೂ ಸಂಖ್ಯೆಗಳಲ್ಲೂ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಬರುತ್ತೆ. ಅದರಿಂದ ಇಲ್ಲಿ ನೋಡೋದಾದರೆ, ಇಲ್ಲಿ ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದ್ರೆ ಈ ಸಂಖ್ಯೆ ಬರ್ತಾ ಇದೆ, ಮತ್ತು ಎರಡು ಸಂಖ್ಯೆಯನ್ನು ಕೂಡಿದ್ರೆ ನಮಗೆ 8 ಬರ್ತಾ ಇದೆ. ಸೊ ಈ ಎರಡು ಸಂಖ್ಯೆಗಳನ್ನ ನಾವು 8x ಜಾಗದಲ್ಲಿ ಬರ್ಕೋಬೇಕಾಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, x² + 8x + 12 = 0 ಅಂತ ಕೊಟ್ಟಿದ್ದಾರೆ. ಇವಾಗ ನಾನು 8x ಜಾಗದಲ್ಲಿ ಈ ಎರಡು ಸಂಖ್ಯೆಗಳೇನು ಬಂದಿದೆ ಅದನ್ನು ಬಳಸ್ಕೊತಾ ಇದ್ದೀನಿ. ಮೊದಲನೇದು x² ಏನಿದೆ ಅದು ಹಾಗೆ ಬರ್ಕೊಂಡಿದ್ದೀನಿ. 8x ಜಾಗದಲ್ಲಿ 6x + 2x + 12 ಅಂತ ಬರ್ಕೊಂಡಿದ್ದೀನಿ. 8x ಜಾಗದಲ್ಲಿ 6x + 2x, 6 ಮತ್ತು 2 ಕೂಡಿದ್ರೆ ನಮಗೆ 8 ಬರುತ್ತೆ. x ಇರೋದ್ರಿಂದ x ಬರುತ್ತೆ. ಈ 12 ಹಾಗೆ ಬರ್ಕೊಂಡಿದ್ದೀನಿ, =0 ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಈ ಎರಡೂ ಸಂಖ್ಯೆಗಳನ್ನ ಗಮನಿಸಿ ನೋಡಿದ್ರೆ ಈ ಎರಡರಲ್ಲೂ ನಮಗೆ x ಕಾಮನ್ ಇದೆ ಅಲ್ವಾ, ಅದಕ್ಕೆ xನ ಹಾಗೆ ಹೊರಗಡೆ ಬರ್ಕೊಳ್ಳೋಣ. ಇದರಲ್ಲಿ ಒಂದು x ಆಲ್ರೆಡಿ ಬರ್ಕೊಂಡಿರೋದ್ರಿಂದ ಬ್ರ್ಯಾಕೆಟ್ ಒಳಗಡೆ ನಾವು ಉಳಿದಿರೋ ಅಂಥ ಸಂಖ್ಯೆ, ಇಲ್ಲಿ x ಒಂದು ಬರೆದಿರೋದ್ರಿಂದ ಇನ್ನೂ ಒಂದು ಉಳ್ಕೊಂಡಿದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇರೋದ್ರಿಂದ ಈ ಪ್ಲಸ್ ಹಾಗೆ ಬರೆಯೋಣ. ಇಲ್ಲಿ ಎಕ್ಸನ್ನು ಆಲ್ರೆಡಿ ಬರ್ಕೊಂಡಿದ್ದೀವಿ, ಉಳಿದಿದ್ದು 6ನ್ನು ಹಾಗೆ ಬರೆಯೋಣ. ಪ್ಲಸ್ ಏನಿದೆ ಅದು ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ಈ ಎರಡೂ ಸಂಖ್ಯೆಗಳನ್ನ ನೋಡೋಣ. ಈ ಎರಡು ಸಂಖ್ಯೆಗಳನ್ನ ನೋಡಿದ್ರೆ ಇದರಲ್ಲಿ 2ನೇ ಮಗ್ಗಿಲಿ 12 ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಈಸಿಯಾಗಿ ಇನ್ನೂ ಒಂದು ಸಿಂಪಲ್ ಏನಂತ ಹೇಳಿದ್ರೆ, ಈ ಮೊದಲನೇ ಸಂಖ್ಯೆ ಏನಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬೇಕು. ಇದೇ ಮಗ್ಗಿಯಲ್ಲಿ ನಮಗೆ ಈ ಸಂಖ್ಯೆ ಬರ್ತಾ ಇರುತ್ತೆ. ಇಲ್ಲ ಬರ್ತಿಲ್ಲ ಅಂತ ಹೇಳಿದ್ರೆ ನಾವು ಒಂದನ್ನೇ ಕಾಮನ್ ತೊಗೋಬೇಕಾಗುತ್ತೆ. ಈ ಸಂಖ್ಯೆ ನೋಡಿದ್ರೆ 2ನೇ ಸಂಖ್ಯೆಯಲ್ಲಿ ನಮಗೆ 12 ಬರ್ತಾ ಇದೆ, ಅದರಿಂದ ಸಂಖ್ಯೆ 2ನ್ನ ಹೊರಗಡೆ ತೊಗೊಳ್ಳೋಣ. ಉಳಿದಿದ್ದು ಇಲ್ಲಿ 2 ಆಲ್ರೆಡಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಇನ್ನು ಉಳಿದಿದ್ದು x ಅದನ್ನು ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 2 6 12 ಆಗುತ್ತೆ. ಸೊ ಈ ಬ್ರ್ಯಾಕೆಟಲ್ಲಿ x + 6 ಅಂತ ಬರ್ಕೊಂಡ್ವಿ, =0 ಆಯಿತು. ಇವಾಗ ಇದಿಷ್ಟು ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿದ್ರೆ x + 6 ಮತ್ತು x + 6 ಕಾಮನ್ ಇದೆ, ಅದರಿಂದ x + 6ನ ಹೊರಗಡೆ ಬರ್ಕೊಳ್ಳೋಣ. ಇದರಲ್ಲಿ x + 6 ಆಲ್ರೆಡಿ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ಉಳಿದಿರೋ ಅಂಥದ್ದು x
ಪ್ಲಸ್ ಇಲ್ಲಿ ಉಳಿದಿರೋ ಅಂಥದ್ದು 2, ಅದರಿಂದ 2 ಹಾಗೆ ಬರ್ಕೋತಾ ಇದ್ದೀನಿ, ಈಕ್ವಲ್ ಟು 0 ಆಯಿತು. ಇಲ್ಲಿ ಬ್ರ್ಯಾಕೆಟ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದನ್ನು ಗುಣಾಕಾರ ಚಿಹ್ನೆ ಇದೆ ಇಲ್ಲಿ ಅಂತ ಅರ್ಥ. ಅದರಿಂದ ಇದನ್ನು ಸಪ್ರೇಟ್ ಕೂಡ ನಾವು ಬರ್ಕೋಬೋದು. x+6 = 0 ಅಂತ ಇದಕ್ಕೆ ಈಕ್ವೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ x+2 = 0 ಅಂತ ಇದನ್ನು ಈಕ್ವೇಟ್ ಮಾಡ್ತಾ ಇದ್ದೀನಿ. ಇವಾಗ ನಮಗೆ 2 x ಬೆಲೆಗಳನ್ನ ಕಂಡುಹಿಡಬೇಕು ಅಂತ ಆಲ್ರೆಡಿ ಹೇಳಿದೆ. ಹಾಗೆ ನಾವು ಅದಕ್ಕೆ ನಾನು ಇಲ್ಲಿ 2 ಎಕ್ಸ್ಗಳನ್ನ ನಮಗೆ ಇಲ್ಲೇ ಸಿಗ್ತಾ ಹೋಗುತ್ತೆ. ಇಲ್ಲಿ x+6 = 0 ಅಂತ ಹೇಳಿದ್ರೆ x = -6 ಆಗುತ್ತೆ. ಈ +6ನ ಈ ಕಡೆ ಶಿಫ್ಟ್ ಮಾಡಿದ್ರೆ -6 ಅಂತ ಆಗುತ್ತೆ. ಮತ್ತು x+2 = 0 ಅಂತ ಅಂದರೆ ಈ +2ನ ಈ ಕಡೆ ಶಿಫ್ಟ್ ಮಾಡಿದ್ರೆ -2 ಅಂತ ಆಗ್ತಿದೆ. ಸೊ 2 ಎಕ್ಸ್ಗಳ ಬೆಲೆ ನಮಗೆ ಸಿಕ್ತು ಈಸಿಯಾಗಿ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ x² + 4x + 5 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನಲ್ಲಿ ಏನು ಕೇಳಿದ್ರು, ವರ್ಗದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ, ಈ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಶೋಧಕ ಅಂತ ಬಂದ ತಕ್ಷಣ ನಮಗೆ ಒಂದು ಸೂತ್ರ ನೆನಪಿರಬೇಕು, b² - 4ac ಅಂತ. ಈ ಸೂತ್ರ ಶೋಧಕ ಅಂತ ಬಂದ ತಕ್ಷಣ ಈ ಸೂತ್ರ ಗೊತ್ತಿರಲಿ. ಇವಾಗ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ x² + 4x + 5 = 0 ಅಂತ ಕೊಟ್ಟಿದ್ದಾರೆ. ನಾವು ಶೋಧಕವನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಸೂತ್ರ b² - 4ac ಅಂತ. ಇವಾಗ ನಾವು ಈ ವರ್ಗ ಸಮೀಕರಣ ಏನಿದೆ ಅದು ಈ ರೂಪದಲ್ಲಿ ಇದೆ ಅಲ್ವಾ, ಅದರಿಂದ ಫಸ್ಟ್ ಆ ಈಕ್ವೇಷನ್ ಬರ್ಕೊಳ್ಳೋಣ. ax² + bx + c = 0. ಇವಾಗ a ಜಾಗದಲ್ಲಿ 1 ಇದೆ, b ಜಾಗದಲ್ಲಿ 4 ಇದೆ, c ಜಾಗದಲ್ಲಿ 5 ಇದೆ. ಅದನ್ನು ಹಾಗೆ ಬರ್ಕೊಂಡಿನಿ. ಏನಕ್ಕೆ ಇದನ್ನು ಬರ್ಕೊಂಡಿನಿ ಅಂದರೆ ನಾವು ಆ ಸೂತ್ರಕ್ಕೆ ಇವುಗಳನ್ನ ಬಳಸ್ಕೋಬೇಕಾಗುತ್ತೆ. ಆದ್ದರಿಂದ ಅವರು ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಶೋಧಕದ ಬೆಲೆ ಅಂದರೆ b² - 4ac ಅಂತ ಸೂತ್ರ ಬರ್ಕೊಂಡಿನಿ. b ಅಂದರೆ 4, a ಅಂದರೆ 1, 5 c ಅಂದರೆ 5 ಅಂತ ಇದೆ. ಸೊ ಇವುಗಳನ್ನ ಅಲ್ಲಿ ಬರ್ಕೊಳ್ಳೋಣ. b ಅನ್ನೋ ಜಾಗದಲ್ಲಿ 4 ಇದೆ, ಅದಕ್ಕೆ 4 ಅಂತ ಬರ್ಕೋತಾ ಇದ್ದೀನಿ. ಇಲ್ಲಿ ಹೋಲ್² ಮೈನಸ್ ಏನಿದೆ ಅದನ್ನು ಹಾಗೆ ಬರ್ಕೋತಾ ಇದ್ದೀನಿ. ಹಾಗೆಯೇ 4 ಏನಿದೆ ಅದು ಹಾಗೆ ಬರ್ಕೊಂಡಿದ್ದೀನಿ. ಎ ಅಂತ ಹೇಳಿದ್ರೆ ಇಲ್ಲಿ 1 ಇದೆ, ಅದರಿಂದ 1 ಅಂತ ಬರ್ಕೊಂಡಿದ್ದೀನಿ. ಸಿ ಅಂತ ಹೇಳಿದ್ರೆ ಇಲ್ಲಿ 5 ಅಂತ ಇರೋದ್ರಿಂದ 5ನ ಬರ್ಕೊಂಡಿದ್ದೀನಿ. ಇವಾಗ 4² ಅಂತ ಹೇಳಿದ್ರೆ 4 × 4 ಅಂತ ಬರ್ಕೋತಾ ಇದ್ದೀನಿ. ಅಂದರೆ 4² ಆಗಿರೋದ್ರಿಂದ ನಾನು 2 ಸಲ 4ನ ತಗೋತಾ ಇದ್ದೀನಿ. 4 × 4 = 16 ಮೈನಸ್ ಇಲ್ಲಿ 4 × 1 = 4, 5 × 4 = 20. ಸೊ 16 - 20 ಆಯಿತು. ಇದು ಇವಾಗ 16ರಲ್ಲಿ ನಾವು 20ನ ಕಳೆಯೋದಕ್ಕಾಗೋದಿಲ್ಲ. 20ರಲ್ಲಿ ನಾವು 16ನ ಕಳಿಬೇಕಾಗುತ್ತೆ. 20ರಲ್ಲಿ 16ನ ಕಳೆದ್ರೆ ನಮಗೆ 4 ಸಿಗ್ತಾ ಇದೆ. ಇಲ್ಲಿ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಯಾವ ಚಿಹ್ನೆ ಇರುತ್ತೆ ಆ ಚಿಹ್ನೆನ ನಾವಿಲ್ಲಿ ಬಳಸ್ಕೋಬೇಕಾಗುತ್ತೆ. ಅದರಿಂದ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮೈನಸ್ ಇರೋದ್ರಿಂದ ನಾನು ಆ ಚಿಹ್ನೆನ ಮೈನಸ್ ಹಾಕಿದ್ದೀನಿ. ಮತ್ತು ನಾವು ಅದರದ್ದು ವಾಸ್ತವ ಮೂಲಗಳನ್ನ ಕಂಡುಹಿಡಿದ ಮೇಲೆ ಅದರಲ್ಲಿ ಬರೋವಂಥ ಸಂಖ್ಯೆ ಮೇಲೆ ನಾವು ಅದರ ಸ್ವಭಾವನ ಬರಿತೀವಿ. b = 0 ಅಂತ ಹೇಳಿದ್ರೆ ವಾಸ್ತವ ಮತ್ತು ಭಿನ್ನ. b² > 0 ಅಂತ ಹೇಳಿದ್ರೆ b = 0 ಅಂದರೆ ವಾಸ್ತವ ಮತ್ತು ಸಮ ಅಂತ ಆಗುತ್ತೆ. ಅಂದರೆ ಇಲ್ಲಿ =0 ಬರ್ತಾ ಇದೆ ಅಲ್ವಾ, ಅದಕ್ಕೆ ಇದನ್ನು ನಾವು ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ. b > 0 ಅಂತ ಅಂದರೆ ಬಿ ಅಲ್ಲ ಡೆಲ್ಟಾ ಅಂತ ಬಳಸ್ಕೊಳ್ಳೋಣ. ಇಲ್ಲಿ ಶೋಧಕವನ್ನು ಕಂಡುಹಿಡಿತಾ ಇದ್ದೀವಲ್ವಾ, ಅದಕ್ಕೆ ಶೋಧಕ ಅಂತ ಹೇಳಿದ್ರೆ ಈ ಶೋಧಕನ ನಾವು ಡೆಲ್ಟಾ ಅಂತಲೇ ಬರ್ಕೋತೀವಿ. ಅದರಿಂದ ಡೆಲ್ಟಾ ಅಂತ ಬರ್ಕೊಳ್ಳೋಣ. ಇಲ್ಲಿ ಈ ಶೋಧಕದ ಬೆಲೆ ಏನಾದರೂ ನಮಗೆ ಉತ್ತರ ಇಲ್ಲಿ 0 ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ. ಇವಾಗ ನಮಗೆ ಇದರ ಶೋಧಕದ ಉತ್ತರ ಏನಿದೆ ಅದನ್ನು ಪ್ಲಸ್ ಚಿಹ್ನೆಯಲ್ಲಿ ಬರ್ತಾ ಇದೆ. ಈಗ +1 +2 +3 ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ವಾಸ್ತವ ಮತ್ತು ಭಿನ್ನ ಅಂತ ಹೇಳ್ತೀವಿ. ಇಲ್ಲಿ ಮೈನಸ್ ಏನಾದರೂ ಬರ್ತಾ ಇದೆ ಅಂದರೆ ಉತ್ತರದಲ್ಲಿ ಮೈನಸ್ ಚಿಹ್ನೆ ಬರ್ತಾ ಇದೆ ಅಂದರೆ ನಾವು ಅದನ್ನು ಅವಾಸ್ತವ ಮೂಲಗಳು ಅಂತ ಹೇಳ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಅಂದರೆ ಅವಾಸ್ತವ ಮೂಲಗಳು ಅಂತ ಹೇಳಿದ್ರೆ ಅಂದರೆ ವಾಸ್ತವವನ್ನು ಹೊಂದಿಲ್ಲ ಅಂತಲೇ ಅರ್ಥ. ಇಲ್ಲಿ ಮೈನಸ್ ಚಿಹ್ನೆ ಬಂದಿರೋದ್ರಿಂದ ಅಂದರೆ 0ಗಿಂತ ಕಡಿಮೆ ಅಂತಲೇ ಅರ್ಥ. ಅದರಿಂದ ಇಲ್ಲಿ ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ ಅಂತ ಉತ್ತರನ ಕೊಟ್ಟಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು ಸಮಾಂತರ ಶ್ರೇಣಿಯಲ್ಲಿ ಬಂದಿದೆ ಪ್ರಶ್ನೆ. ಇದರಲ್ಲಿ 5, 9,
13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ಸಮಾಂತರ ಶ್ರೇಣಿಗೆ ಬಂದಿದೆ ಕ್ವೆಶನ್ ಅಂತ ಅಂದರೆ ನಾವು ಅದರಲ್ಲಿ ಮೊತ್ತನ ಪದನ ಅಂತ ನೋಡ್ಕೋಬೇಕಾಗುತ್ತೆ. ಅಲ್ಲಿ ಪದ ಅಂತ ಕೊಟ್ಟಿದ್ರೆ ನಾವು ಏನು ಬರಿಬೇಕು, ಎನ್ನು ಕಂಡುಹಿಡಿಬೇಕಾಗಿರ್ತಾಯಿತ್ತು. ಇಲ್ಲಿ ಮೊತ್ತ ಅಂತ ಬಂದಿರೋದ್ರಿಂದ ನಾವು ಇಲ್ಲಿ ಎಸ್ ಎನ್ನನ್ನು ಕಂಡುಹಿಡಿಬೇಕಾಗತ್ತೆ. ಓಕೆ, ಇವಾಗ ಎಸ್ ಎನ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಎ ಅಂದರೆ ಏನು ಅಂತ ಗೊತ್ತಿರಬೇಕು, ಡಿ ಅಂದರೆ ಏನು ಅಂತ ಗೊತ್ತಿರಬೇಕು, ಹಾಗೆಯೇ ಎನ್ ಅಂದರೆ ಏನು ಅಂತ ಗೊತ್ತಿರಬೇಕಾಗಿರುತ್ತೆ. ಎ ಅಂತ ಅಂದರೆ ಇಲ್ಲಿ ಮೊದಲ ಪದ, ಮೊದಲನೇ ಸಂಖ್ಯೆ ಏನಿದೆ ಅದನ್ನು ಬರ್ಕೋಬೇಕಾಗುತ್ತೆ. ಇಲ್ಲಿ ಮೊದಲನೇ ಸಂಖ್ಯೆ 5 ಅಂತ ಇರೋದ್ರಿಂದ 5 ಅಂತ ಬರ್ಕೊಳ್ಳೋಣ. ಡಿ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಗೂ ಇರೋ ವ್ಯತ್ಯಾಸ, ಹಾಗೆಯೇ ಮೂರನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೂ ಇರುವಂಥ ವ್ಯತ್ಯಾಸ, ಅಂದರೆ ಎಲ್ಲ ವ್ಯತ್ಯಾಸಗಳು ಇದರಲ್ಲಿ ಸಮಾನೇ ಬರ್ತಾ ಇರುತ್ತೆ. ಅದರಿಂದ ಎರಡು ಸಂಖ್ಯೆಗಳ ನಡುವೆ ಇರುವಂಥ ವ್ಯತ್ಯಾಸನ ನಾವು ಇಲ್ಲಿ ಬರ್ಕೋಬೇಕಾಗತ್ತೆ. ಇಲ್ಲಿ 9ರಲ್ಲಿ 5ಅನ್ನು ಕಳೆದ್ರೆ ನಮಗೆ 4 ಬರ್ತಾ ಇದೆ. ಹಾಗೆಯೇ ಎನ್ ಅಂತ ಹೇಳಿದ್ರೆ ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲೇ ಮೊದಲ 20 ಪದಗಳು ಅಂದರೆ ಟೋಟಲ್ ಎಷ್ಟು ಪದಗಳಿದೆ ಅನ್ನೋದನ್ನು ಅವರೇ ಕೊಟ್ಟಿರೋದ್ರಿಂದ ನಮಗೆ ಎನ್ನ ಬೆಲೆ ಸಿಕ್ಕಿದೆ. ಎನ್ = 20 ಅಂತ ಬರ್ಕೊಳ್ಳೋಣ. ಇವಾಗ ಇದರ ಮೊತ್ತವನ್ನು ಕಂಡಿಡಿ ಅಂತ ಹೇಳಿರೋದ್ರಿಂದ ಎಸ್ ಎನ್ ಸೂತ್ರವನ್ನು ಬಳಸ್ಕೊಳ್ಳೋಣ. ಎಸ್ ಎನ್ n/2 × 2a + n - 1 × ಡಿ ಅಂತ ಆಯಿತು. ಇವಾಗ ಜಸ್ಟ್ ಈ ಸೂತ್ರಕ್ಕೆ ನಾವು ಈ ಬೆಲೆಗಳನ್ನ ಹಾಕ್ತಾ ಹೋದರೆ ಸಾಕು. ಹಾಗೇನೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಉತ್ತರ ಈಸಿಯಾಗಿ ಸಿಕ್ಬಿಡುತ್ತೆ. ಎನ್ ಅಂತ ಹೇಳಿದ್ರೆ ಇಲ್ಲಿ 20 ಅಂತಿದೆ, ಆ 20ನ ಹಾಗೆ ಬರ್ಕೋತಾ ಇದ್ದೀನಿ. /2 ಅಂತ ಇರೋದ್ರಿಂದ ನಾನು 2ನ ಹಾಗೆ ಬರ್ಕೋತೀನಿ. ಇಲ್ಲಿ 2 × ಎ ಅಂತ ಇರೋದ್ರಿಂದ 2 × 5 ಎ ಜಾಗದಲ್ಲಿ 5ಅನ್ನು ಬರೆದಿದ್ದೀನಿ. ಪ್ಲಸ್ n - 1 ಅಂತ ಇರೋದ್ರಿಂದ ಎನ್ನ ಜಾಗದಲ್ಲಿ 20 ಬರ್ಕೊಂಡಿದ್ದೀನಿ. 20 - 1 ಡಿ ಅಂತ ಹೇಳಿದ್ರೆ ಇಲ್ಲಿ 4ನ ಕಂಡುಹಿಡ್ಕೊಂಡಿದ್ದೀವಿ. ಸೊ ಅದನ್ನೇ 4 ಇಲ್ಲಿ ಬರ್ಕೊಳ್ಳೋಣ. ಇವಾಗ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ 20/2 ಅಂತ ಬಂದಿರೋದ್ರಿಂದ 20/2 ಅಂದರೆ 2 × 1 2, 2 × 20. ಆದ್ದರಿಂದ ನಾನು ಇಲ್ಲಿ 10 ಅಂತ ಬರ್ಕೊಂಡಿದ್ದೀನಿ. ಈ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ 5 × 2 10 ಆಗುತ್ತೆ. ಇಲ್ಲಿ 20ರಲ್ಲಿ 20 - 1 ಅಂತ ಬಂದಿರೋದ್ರಿಂದ 20ರಲ್ಲಿ ನಾವು 1ಅನ್ನು ಕಳೆದ್ರೆ ನಮಗೆ 19 ಸಿಗುತ್ತೆ. ಇಂಟು 4 ಇರೋದ್ರಿಂದ 19 × 4ನ ಮಾಡಿದ್ರೆ ನಮಗೆ 76 ಉತ್ತರ ಬರುತ್ತೆ. ಅದಕ್ಕೆ ಇಲ್ಲಿ 76 ಅಂತ ಬರ್ಕೊಂಡಿದ್ದೀನಿ. ಇವಾಗ 10 + 76 ಅಂತ ಹೇಳಿದ್ರೆ 86 ಆಗುತ್ತೆ. ಈಗ 86 × 10 ಅಂತ ಹೇಳಿದ್ರೆ 860 ಸಿಗುತ್ತೆ. ಅವರು ಕೇಳಿರೋಂಥ ಪ್ರಶ್ನೆಯಲ್ಲಿ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ. ಎನ್ ಅಂದರೆ ಅವರ 20 ಪದಗಳು ಅಂತ ಕೊಟ್ಟಿರೋದ್ರಿಂದ ಎನ್ ಅಂದರೆ 20 ಅಂತ ತೊಗೊಂಡಿದ್ದೀವಿ. ಎಸ್ 20 = 860 ಇದರ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ PA + PBಗಳು ಸ್ಪರ್ಶಕವಾಗಿವೆ. PA = 4 ಸೆಂಟಿಮೀಟರ್, PAPO = 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. APO = 40 ಡಿಗ್ರಿ ಆದರೆ AOBಯನ್ನು ಅಳತೆ ಮತ್ತು PB ಅಳತೆ ಅಂದರೆ ನಾವು ಈ ಕೋನ ಮತ್ತು ಏನನ್ನು ಕಂಡುಹಿಡಬೇಕಾಗಿದೆ, PB ಇದರ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗಿದೆ. ಈಗ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ ತ್ರಿಭುಜ OAP ಏನಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ಎರಡು ರೇಖೆಗಳೇನಿದೆ PA ಮತ್ತು PB ಎರಡೂ ಇಲ್ಲಿ ಸ್ಪರ್ಶಕವಾಗಿದೆ. ಎರಡೂ ಗೆರೆಗಳು ಇಲ್ಲಿ ಸ್ಪರ್ಶಕವಾಗಿದೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇದ್ರ ಬೆಲೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದನ್ನು ನೋಡ್ತಾ ಹೋದರೆ ಇದನ್ನು ಜಸ್ಟ್ ಡಯಾಗ್ರಾಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಎರಡು ತ್ರಿಭುಜಗಳು ಬರುತ್ತೆ. ಅದರಲ್ಲಿ AOP ಮತ್ತು OBP. ಸೊ ಇವಾಗ ಮೊದಲನೇ ತ್ರಿಭುಜ ಏನಂದರೆ OAP ಅಂತ ತೊಗೊಂಡಿದ್ದೀವಿ. ಅಂತ ಹೇಳಿದರೆ OAP = 90 ಡಿಗ್ರಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ OA ಇಲ್ಲಿ ಬರೆದಿದ್ದಾರೆ ನೋಡಿ, OA % AP ಅಂತ ಆಗುತ್ತೆ. OA % AP ಅಂದರೆ ಇದಕ್ಕೆ ಇದು ಲಂಬವಾಗಿದೆ ಅಂತ ಅರ್ಥ. ಇದಕ್ಕೆ ಇದು ಲಂಬವಾಗಿದೆ ಅಂತ ಹೇಳಿದರೆ ಇದನ್ನು ನಾವು 90 ಡಿಗ್ರಿ ಅಂತ ಹೇಳ್ಬೋದು. ಆದ್ದರಿಂದ OAP
ಪಿ ಈಕ್ವಲ್ ಟು 90 ಡಿಗ್ರಿ ಆಯಿತು. ಮತ್ತು ನಮಗೆ ಒಂದು ತ್ರಿಭುಜ ಅಂತ ಬಂದರೆ ನಮ್ಗೆ ಗೊತ್ತು ಆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ ಅಂತ. ಅದರಿಂದ ಇಲ್ಲಿ ನಮಗೆ ಇಲ್ಲಿ 90 ಡಿಗ್ರಿ ಅಂತ ಗೊತ್ತಿದೆ, ಇಲ್ಲಿ 40 ಡಿಗ್ರಿ ಅಂತ ಗೊತ್ತಿದೆ. ಇಲ್ಲಿ ಉಳಿದಿದ್ದು ಓನ ನಾವು ಕಂಡುಹಿಡಿಬೇಕು. ಓ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅಂದರೆ ಓ ಅಂತ ಹೇಳಿದ್ರೆ ಎ ಒ ಪಿನ ಕಂಡುಹಿಡಿಬೇಕು. ಅದರಿಂದ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಓ ಕಂಡುಹಿಡಬೇಕಾಗಿದೆ ಪ್ಲಸ್ 90 ಡಿಗ್ರಿ, ಅದು ಕೋನ ಎಯಲ್ಲಿ 90 ಡಿಗ್ರಿ ಪ್ಲಸ್ ಪಿಯಲ್ಲಿ 40 ಡಿಗ್ರಿ ಇದೆ. ಇದು ತ್ರಿಭುಜಾಕಾರದಲ್ಲಿರೋದ್ರಿಂದ ಇದು ಇಷ್ಟನ್ನು ನಾವು ಕೂಡಿದ್ರೆ ಅಂದರೆ ತ್ರಿಭುಜದ ಒಳಗಡೆ ಇರುವಂಥ ಸಂಖ್ಯೆಗಳನ್ನ ನಾವು ಕೂಡಿದ್ರೆ ನಮಗೆ 180 ಡಿಗ್ರಿ ಅಂತ ಗೊತ್ತು. ಇಲ್ಲಿ ಪಿ ಎ ಮತ್ತು ಪಿ ಎರಡು ಸ್ಪರ್ಶಕವಾಗಿದೆ ಅಂತ ಅವರು ಕೊಟ್ಟಿರೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ರೇಖೆಗಳು ಇಲ್ಲಿ ಸಮಾನೆ ಬಂದಿರುತ್ತೆ. ಇಲ್ಲಿ ನಾವು ಕೇಂದ್ರ ಬಿಂದುವಿನಿಂದ ಏನು ರೇಖೆಗಳನ್ನ ಹಾಕೋತೀವಿ ಅದು ಲಂಬವಾಗಿ ಇರುತ್ತೆ ಅಂತ ಅರ್ಥ. ಅದು 90 ಡಿಗ್ರಿನ ಆಗಿರುತ್ತೆ. ಅದರಿಂದ ಇವಾಗ ಇಲ್ಲಿ 40 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ ಕೋನ ಓ ಅಂದರೆ ಈ ಕೋನವನ್ನು ನಾವು ಕಂಡುಹಿಡ್ಕೋತಾ ಇದ್ದೀನಿ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಯಾಕೆ ಬರ್ಕೊಂಡಿರೋದು ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಇವಾಗ 40 ಪ್ಲಸ್ 90 ಅಂತ ಹೇಳಿದ್ರೆ 130 ಆಗುತ್ತೆ. ಪ್ಲಸ್ ಓ ಆಗಿದೆ ಈಕ್ವಲ್ ಟು 180 ಡಿಗ್ರಿ. ಈ ಓನ ಹಾಗೆ ಇಟ್ಕೊಳ್ಳೋಣ, ಈ 180 ಡಿಗ್ರಿನೂ ಹಾಗೆ ಇಟ್ಕೊಳ್ಳೋಣ. ಈ 130 ಡಿಗ್ರಿ ಏನಿದೆ ಅದನ್ನು ಈ ಕಡೆ ಬರ್ಕೊಂಡ್ರೆ ಮೈನಸ್ 130 ಡಿಗ್ರಿ ಆಗುತ್ತೆ. 180ರಲ್ಲಿ 130 ಕಳೆದ್ರೆ ನಮಗೆ ಉತ್ತರ 50 ಡಿಗ್ರಿ ಸಿಗ್ತಾ ಹೋಗುತ್ತೆ. ಅಂದರೆ ನಮಗೆ ಈ ಕೋನ ಏನು ಸಿಕ್ತು ಇದು ನಮಗೆ 50 ಡಿಗ್ರಿ ಆಗಿದೆ. ಕೋನ 50 ಡಿಗ್ರಿ ಆಗಿದೆ ಅಂತ ಹೇಳಿದರೆ ನಾವು ಈ ಕೋನವನ್ನು ಕೂಡ 50 ಡಿಗ್ರಿ ಅಂತಲೇ ಬರಿಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎ ಒ ಪಿ ಈಕ್ವಲ್ ಟು ಬಿ ಒ ಪಿ ಅಂತ ತೊಗೊಂಡಿದ್ದೀವಿ. ಎ ಒ ಪಿ ಈಕ್ವಲ್ ಟು ಬಿ ಒ ಪಿ ಯಾಕೆ ಅಂತ ಹೇಳಿದ್ರೆ ತ್ರಿಭುಜ ಎ ಒ ಪಿ ಸರ್ವಸಮ ತ್ರಿಭುಜ ಬಿ ಒ ಪಿ ಅಂದರೆ ಇಲ್ಲಿ ಎರಡು ಏನಿದೆ ರೇಖೆಗಳು ಎರಡು ಇಲ್ಲಿಗೆ ಸ್ಪರ್ಶಕವಾಗಿದೆ. ಅಂದರೆ ಈ ಬಿಂದುವಿನಿಂದ ಶುರುವಾಗಿದೆ ಎರಡು ರೇಖೆಗಳು ಮತ್ತು ಈ ಕೇಂದ್ರ ಬಿಂದುವಿನಿಂದ ಎರಡು ಸ್ಪರ್ಶಕದ ಬಿಂದುಗೆ ಜಾಯಿನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡೂ ತ್ರಿಭುಜಗಳು ಸಮಾನ ಇರುತ್ತೆ. ಅದರಿಂದ ಎರಡೂ ತ್ರಿಭುಜಗಳನ್ನ ನಾವು ಸರ್ವಸಮ ತ್ರಿಭುಜ ಅಂತ ಹೇಳ್ಬೋದು. ಆದ್ದರಿಂದ ನಮಗೆ ಇಲ್ಲಿ 50 ಡಿಗ್ರಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು ನಮಗೆ 50 ಡಿಗ್ರಿನ ಆಗಿರುತ್ತೆ. ಇವಾಗ ನಾವು ಕಂಡುಹಿಡಬೇಕಾಗಿರೋದು ಎ ಒ ಬಿ ಅನ್ನು ಕಂಡುಹಿಡಬೇಕಾಗಿದೆ. ಇಲ್ಲೂ 50 ಡಿಗ್ರಿ ಇಲ್ಲೂ 50 ಡಿಗ್ರಿ ಅಂತ ಇದೆ ಅಂದರೆ ಆ ಎರಡೂ ಕೋನಗಳನ್ನ ನಮ್ಗೆ ಕೂಡಿದ್ರೆ ನಮಗೆ 100 ಡಿಗ್ರಿ ಬರ್ತಾ ಇದೆ. ಅದಾದಮೇಲೆ ನಾವು ಪಿ ಬಿಯ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಪಿ ಬಿ ಬೆಲೆಯನ್ನು ಕಂಡುಹಿಡಬೇಕು ಅಂದರೆ ಇಲ್ಲಿ ನಾವು ಆಲ್ರೆಡಿ ಇಲ್ಲಿ ಎ ಪಿ ಅಂದರೆ ಎರಡೂ ಸರ್ವಸಮ ತ್ರಿಭುಜಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಬಾಹುಗಳು ಕೂಡ ಸಮ ಇರುತ್ತೆ ಅಂತಲೇ ಅರ್ಥ. ಅದರಿಂದ ಇಲ್ಲಿ ಬಾಹು ಎ ಪಿ ಏನಿದೆ ಅದು 4 ಸೆಂಟಿಮೀಟರ್ ಅವರೇ ಕೊಟ್ಟಿರೋದ್ರಿಂದ ಈ ಬಾಹುನು ಕೂಡ 4 ಸೆಂಟಿಮೀಟರ್ ಆಗಿರುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇದು ಸ್ಪರ್ಶಕವಾಗಿರೋದ್ರಿಂದ ಇದು ಸ್ಪರ್ಶಕ ಈ ಬಿಂದುವಿನಿಂದ ಎರಡು ರೇಖೆಗಳು ಬಂದಿರೋದು ಮತ್ತು ಈ ಕೇಂದ್ರ ಬಿಂದುವಿನಿಂದ ನಾವು ಆ ಸ್ಪರ್ಶಕದ ಜಾಗಕ್ಕೆ ರೇಖೆಯನ್ನು ಹೇಳ್ಕೊತಾ ಇರೋದ್ರಿಂದ ಎರಡು ತ್ರಿಭುಜಗಳು ಏನಾಗಿರುತ್ತೆ ಸರ್ವಸಮ ತ್ರಿಭುಜ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಬರುವಂಥ ಕೋನಗಳು ಕೂಡ ಸಮಾನ ಇರುತ್ತೆ, ಅದರ ಬಾಹುಗಳು ಕೂಡ ಸಮಾನೇ ಇರುತ್ತೆ. ಹೀಗೆ ಈ ಲೆಕ್ಕವನ್ನು ಬಿಡಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲಿ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 ಈಕ್ವಲ್ ಟು x⁻y ಇಂಟು z ಆದರೆ x, y ಮತ್ತು z ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂಕಗಣಿತದ ಮೂಲ ಪ್ರಮೇಯ ಅಂತ ಬಂದ ತಕ್ಷಣ ನಮಗೆ ಗೊತ್ತಿದೆ ಆ ಸಂಯುಕ್ತ ಸಂಖ್ಯೆ ಇರುತ್ತೆ. ಆ ಸಂಯುಕ್ತ ಸಂಖ್ಯೆ ಏನಾಗಿರುತ್ತೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿರುತ್ತೆ ಅಂತ. ನಾವು ಈ ಸಂಯುಕ್ತ ಸಂಖ್ಯೆನ ತಗೊಂಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡ್ಕೋತೀವಿ ಅಂತ ಹೇಳಿದ್ರೆ
ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. 40ಕ್ಕೆ ಏನು ಮಾಡೋಣ, ಅಪವರ್ತನ ಕಂಡಿಡ್ಕೊಳ್ಳೋಣ. 2 4 ಈ 0 ಹಾಗೆ ಬರ್ಕೊಳ್ಳೋಣ. 2 20, 2 10. ಇವಾಗ 2ರ ಘಾತ ಇಲ್ಲಿ 1 2 3 ಬಂದಿರೋದ್ರಿಂದ 2ರ ಘಾತ 3 ಇಂಟು 5ರ ಘಾತ 1 ಅಂತ ಬರೆದಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಎರಡೂ ಸಂಖ್ಯೆಗಳು ನೋಡಿದ್ರೆ ಇಲ್ಲಿ ಎಕ್ಸ್ರ ಘಾತ ವೈ ಮತ್ತು ಝೆಡ್ ರೂಪದಲ್ಲಿ ಇರೋದ್ರಿಂದ ನಾವು ಇದನ್ನು ಎಕ್ಸ್ರ ಘಾತ ವೈ ಇಂಟು ಝೆಡ್ ಅಂತ ತೋರಿಸ್ಬೋದು. ಎಕ್ಸ್ ಬೆಲೆ 2 ಆಗುತ್ತೆ, ವೈ ಬೆಲೆ ಘಾತ 3 ಏನಿದೆ ಅದಾಗುತ್ತೆ. ಝೆಡ್ ಅಂತ ಹೇಳಿದ್ರೆ ಇಲ್ಲಿ 5 ಏನಿದೆ ಸಂಖ್ಯೆ, ಇಲ್ಲಿ ಝೆಡ್ರ ಘಾತ 1 ಇದೆ, ಹಾಗೆಯೇ ಇಲ್ಲಿ ಝೆಡ್ ಘಾತ 1 ಇದೆ ಅಂತ ಅರ್ಥ. ಸೊ 5ರ ಘಾತ 1 ಅಂತ ಈ ಬೆಲೆ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಬೇಡ. ಇಲ್ಲಿ ಎ ಆಫ್ 1, ವೈ, ಬಿ ಆಫ್ 4, 3, ಸಿ ಆಫ್ ಎಕ್ಸ್, 6 ಮತ್ತು ಡಿ ಆಫ್ 3, 5 ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾಗಿದ್ದರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಮಧ್ಯಬಿಂದು ಸೂತ್ರವನ್ನು ಬಳಸ್ಕೋಬೇಕಾಗುತ್ತೆ. ಇಲ್ಲಿ ಈ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಈ ಎರಡು ಏನಿದೆ ಕರ್ಣಗಳದನ್ನು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇರುತ್ತಲ್ವ, ಅದಾದಮೇಲೆ ಎ ಸಿ ಮತ್ತು ಬಿ ಸಿ ಮಧ್ಯಬಿಂದುನ ಈ ಎರಡು ಸಮ ಅಂತ ಅಂದ್ಕೊಂಡು, ಅಂದರೆ ಇಲ್ಲಿ ಎರಡು ಸಮಾಂತರ ಚತುರ್ಭುಜದಲ್ಲಿ ಎರಡು ಕರ್ಣಗಳು ಕೂಡ ಸಮ ಇರುತ್ತೆ. ಅದರಿಂದ ಇದನ್ನು ನಾವು ಈ ಕರ್ಣ ಎ ಸಿ ಕರ್ಣ ಬಿ ಡಿನ ನಾವು ಸಮ ಅಂತ ತಗೋಬೋದು. ಅದರಿಂದ ಎ ಸಿಯ ಮಧ್ಯಬಿಂದು ಈಕ್ವಲ್ ಟು ಬಿ ಡಿಯ ಮಧ್ಯಬಿಂದು ಅಂತ ತಗೋತಾ ಇದ್ದೀವಿ. ಎ ಸಿಯ ಮಧ್ಯಬಿಂದು ಅಂತ ಹೇಳಿದ್ರೆ ಎ ಮತ್ತು ಸಿ ಏನಿದೆ ಈ ಎರಡು ಇದಕ್ಕೂ ನಾವು ಮಧ್ಯಬಿಂದು ಸೂತ್ರವನ್ನು ಬಳಸ್ಕೋಬೇಕಾಗತ್ತೆ. ಇದನ್ನು x1 ಇದು y1, ಇದು x2 ಮೊದಲನೇ ಸಂಖ್ಯೆ x2, ಎರಡನೇ ಸಂಖ್ಯೆ y2 ಅಂತ ತಗೊಂಡ್ರೆ ಇದನ್ನು ನಾವು ಮಧ್ಯಬಿಂದು ಸೂತ್ರ ಅಪ್ಲೈ ಮಾಡೋಣ. ಇದರಲ್ಲಿ x1 + x2 ಅಂತ ಹೇಳಿದ್ರೆ ಇಲ್ಲಿ 1 + x1 ಆಗುತ್ತೆ, 1 + x ಡಿವೈಡೆಡ್ ಬೈ 2. ಇದು 6 + y ಅಂದರೆ y + 6 2 ಒಂದನೇ ಆಗುತ್ತೆ, ಪ್ಲಸ್ y ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ಳೋಣ. ಹಾಗೆಯೇ ಇಲ್ಲಿರೋ ಅಂಥ ಸಂಖ್ಯೆಗಳು ಅಷ್ಟೇ 3, 5 ಮತ್ತು 4, 3 ಏನಿದೆ ಇದಕ್ಕೂ ಮಧ್ಯಬಿಂದು ಸೂತ್ರವನ್ನು ಅಪ್ಲೈ ಮಾಡಿದೆ. ಮಧ್ಯಬಿಂದು ಸೂತ್ರ ಏನಂತ ಹೇಳಿದ್ರೆ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2 ಈ ಸೂತ್ರವನ್ನು ನಾವು ಇಲ್ಲಿ ಬಳಸ್ಕೊಂಡಿರೋ ಅಂಥದ್ದು ಮಧ್ಯಬಿಂದು ಸೂತ್ರ. ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಲೆಕ್ಕನ. ಇಲ್ಲಿ ನೋಡೋದಾದರೆ ಈ x+1 ಏನಿದೆ ಅದು ಹಾಗೆ ಬರ್ತೀನಿ, 2 ಹಾಗೆ ಬರ್ತೀನಿ, ಇಲ್ಲೂ ಹಾಗೇ ಬರ್ಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಬೇಕು. ಅದರಿಂದ 4 + 3 ಅಂದರೆ 7 ಆಯಿತು, ಡಿವೈಡೆಡ್ ಬೈ 2 ಹಾಗೆ ಬರೆಯೋಣ. 3 + 5 5 + 3 ಅಂತ ಹೇಳಿದ್ರೆ 8 ಆಗುತ್ತೆ, 8 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಅಂದರೆ ಈ 2 1 2 4 8, ಸೊ ಅದರಿಂದ 4 ಇಲ್ಲಿ ಬಂತು. ಇವಾಗ ಏನು ಮಾಡೋಣ, ಇದು ಎಕ್ಸ್ ಅಕ್ಷದ್ದಾಗಿರುತ್ತೆ, ಇದು ವೈ ಅಕ್ಷ ಆಗಿದೆ. ಇಲ್ಲಿ ನೋಡಿದ್ರೆ ಇದು ಎಕ್ಸ್ ಇದು ವೈ ಆಗುತ್ತೆ. ಸೊ ಎಕ್ಸ್ ಅಕ್ಷನ ಎಕ್ಸ್ ಜೊತೆ ವೈ ಜೊತೆಗೆ ಕಂಪೇರ್ ಮಾಡಿದ್ರೆ ನಮಗೆ ಎಕ್ಸ್ ಬೆಲೆ ವೈ ಬೆಲೆ ಸಿಗ್ತಾ ಹೋಗುತ್ತೆ. ಸೊ ಈ ಫಸ್ಟು ಎಕ್ಸ್ ಅಕ್ಷದಲ್ಲಿ ಏನು ಬಂದಿದೆ ಇದನ್ನು ನಾವು ಇಲ್ಲಿರುವಂಥ ಎಕ್ಸಿಗೆ ಕಂಪೇರ್ ಮಾಡ್ಕೋತಾ ಇದ್ದೀವಿ. x+1/2 = 7/2. ಅದೇ ರೀತಿ 6 + 5/2 = 4ನ ಕಂಪೇರ್ ಮಾಡಿದ್ದೀವಿ. ನಾವು ಓರೆ ಗುಣಾಕಾರ ಮಾಡಿದ್ರೆ x+1 ಇದನ್ನು ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ ಅಂದರೆ ಇಲ್ಲಿ x+1 ಓರೆ ಗುಣಾಕಾರ ಮಾಡಿದ್ರೆ 7 × 2 ಡಿವೈಡೆಡ್ ಬೈ 2 ಆಗುತ್ತೆ. ಈ 2 ಕ್ಯಾನ್ಸಲ್ ಮಾಡ್ಬೋದು, ಉಳಿದಿರೋ ಅಂಥದ್ದು 7. ಹಾಗೆಯೇ ಇಲ್ಲಿ +1 ಇರೋದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -1 ಆಗುತ್ತೆ. x = 7 - 1 ಆಯಿತು. 7ರಲ್ಲಿ 1 ಹೋದರೆ 6 ಸಿಕ್ತು. ಹಾಗೆಯೇ ಇಲ್ಲಿ 6 + y ಡಿವೈಡೆಡ್ ಬೈ 2 = 4 ಅಂತ ಬರ್ಕೊಂಡಿದ್ದೀನಿ. ಇಲ್ಲೂ ಕೂಡ ಓರೆ ಗುಣಾಕಾರ ಮಾಡಿದ್ರೆ ನಮಗೆ 6 + y = 4 × 2 ಆಗುತ್ತೆ. 4 × 2 ಅಂದರೆ 4 × 8 ಅಂತ ಆಯಿತು. ಇವಾಗ 6 ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -6 ಅಂತ ಆಯಿತು. 8ರಲ್ಲಿ 6 ಹೋದರೆ 2 ಸಿಕ್ತು. ಅಂದರೆ ಇವಾಗ ನಮಗೆ x ಮತ್ತು y ಬೆಲೆಗಳು ಸಿಕ್ತು, ಅಂದರೆ 6, 2 ಈ ಮಧ್ಯಬಿಂದು ಸೂತ್ರವನ್ನು ನಾವು ಈಗ ಕಂಡುಹಿಡ್ಕೊಂಡು x ಮತ್ತು y ಬೆಲೆಗಳನ್ನ ನಾವು ಕಂಡುಹಿಡಿದು ಆಯಿತು.
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನನ್ನ ವಿಡಿಯೋನ ನೋಡ್ತಾ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.